ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸ್ಮಾಸ್ ವ್ಲಾಗ್. ಇದೇನಿದು ಎಲ್ಲ ಹೊರಟಿದ್ದೀವಲ್ಲ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತು ಭಾನುವಾರ ಆಗಿದ್ರು ಕೂಡ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಕೇಳೇ ಇರ್ತೀರ ಮಧುರೆ ಟೆಂಪಲ್ನ. ಸೊ ಅದೇ ರೀತಿ ಮಧುರೆ ಟೆಂಪಲಲ್ಲಿ ನಮ್ಮ ಅಕ್ಕ ಒಂದು ಹರಕೆಯನ್ನು ಹೊತ್ತಿದ್ರಂತೆ. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದು ಅದನ್ನು ತೀರ್ಸೋಣ ಅಂತ ಬರ್ತಾ ಇದ್ದೀವಿ ಮಧುರೆ ಟೆಂಪಲ್ಗೆ. ನೋಡ್ತಾ ಇರಲ್ಲ, ಸಿಕ್ಕಾಪಟ್ಟೆ ಬಿಸಿಲಂದರೆ ಬಿಸಿಲು. ನಾನೇನು ಅಂದ್ಕೊಂಡೆ, ಸಂಡೇ ಅಲ್ವಾ ಜನ ಸ್ವಲ್ಪ ಕಮ್ಮಿನೇ ಇರ್ತಾರೆ ಅಂತ ಅಂದ್ಕೊಂಡೆ. ಇಲ್ಲ ಸಂಡೇ ಆಗಿದ್ರೂ ಕೂಡ ಜನ ನಾರ್ಮಲ್ಲಾಗೇ ಇದ್ದರು. ಹೋಗ್ತಾ ಮೊದಲಿಗೆ ದೇವ್ರದ್ದು ಪೂಜೆ ಸಾಮಾನೆಲ್ಲ ತೊಗೊಂಡು ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಪೂಜೆ ಸಾಮಾನನ್ನ ತೊಗೊಂಡ್ವಿ. ಪೂಜೆ ಸಾಮಾನನ್ನ ತೊಗೊಂಡು ಹಾಗೆ ಪ್ರಸಾದ ಎಲ್ಲ ಒಂದು ದಿನಕ್ಕೆ ಮುಂಚೆನೇ ರೆಡಿ ಮಾಡ್ಕೊಂಡಿದ್ರು ಅಮ್ಮನೂ ಮತ್ತು ಅಕ್ಕ ಇಬ್ಬರು ಸೇರಿಕೊಂಡು. ನಿಮಗೆಲ್ಲ ಗೊತ್ತೇ ಇರೋಂಗೆ ಮಧುರೆಯಲ್ಲಿ ಷಣ್ಮಹಾತ್ಮ ಸ್ವಾಮಿಗೆ ಪ್ರಸಾದ ಅನ್ನೋದು ಎಳ್ಳು ಬೆಲ್ಲದಲ್ಲಿ ಮಾಡ್ತಾರೆ. ಸೊ ಅದನ್ನೆಲ್ಲ ಮಾಡ್ಕೊಂಡಿದ್ರು. ಸೊ ನಿಂಬೆಹಣ್ಣು, ಎಳ್ಳು ಬತ್ತಿ ಎಲ್ಲನೂ ತೊಗೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆನ ಮುಗಿಸ್ಕೊಂಡು ಹಾಗೆ ನಮ್ಮ ಅಕ್ಕ ಎಲ್ರಿಗೂ ಕೂಡ ಅಲ್ಲಿದ್ದವರು ಪ್ರತಿಯೊಬ್ಬರಿಗೂ ಪ್ರಸಾದನ ಹಂಚ್ತಾಯಿದ್ರು. ನೀವು ದೇವಸ್ಥಾನಕ್ಕೆ ಎಷ್ಟೇ ಪ್ರಸಾದ ತೊಗೊಂಡೋದ್ರು ಆದಷ್ಟು ಬೇಗನೆ ಖಾಲಿ ಆಗುತ್ತೆ, ಎಲ್ಲರೂ ಬಂದು ತೊಗೋತಾರೆ. ಆಮೇಲೆ ಇನ್ನೊಂದೇನೆಂದರೆ ಹಿಂದೆಗಡೆನೂ ಸ್ವಲ್ಪ ಟೆಂಪಲ್ಸ್ ಎಲ್ಲ ಇದೆ. ಸೊ ಅಲ್ಲಿಗೆ ಹೋಗಿ ಅಲ್ಲೂ ಎಲ್ಲ ದರ್ಶನ ಮಾಡಿಕೊಂಡು ಬರ್ತಾಯಿದ್ವಿ. ಒಂಥರ ನೆಮ್ಮದಿ ಆಯಿತು, ಎಲ್ಲನೂ ತೀರಿಸಿ ಎಲ್ಲ ಮುಗಿಸ್ಕೊಂಡು. ಬಟ್ ಸಿಕ್ಕಾಪಟ್ಟೆ ನೀರಿಗೆ ದಾವರ ಅಂದರೆ ದಾವರ ಆಗ್ತಾಯಿತ್ತು. ನೀರಾದರೂ ಕುಡಿಯೋಣ ಅಂತ ಅಂದ್ಕೊಂಡ್ರೆ ಅಲ್ಲಿ ಏನು ನೀರು ಇಲ್ಲ, ಏನೂ ಇಲ್ಲ. ಅಲ್ಲಿ ನೋಡ್ತಾ ಇದ್ದರೆ ಕಡಲೆಪುರಿ ಇದೆ, ತೊಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೋತಾಯಿದ್ರು. ಆಮೇಲೆ ಕಬ್ಬಿನ ಜ್ಯೂಸ್ ಇತ್ತು. ಕಬ್ಬಿನ ಜ್ಯೂಸ್ ನಾನು ಕುಡಿಯೋದಿಲ್ಲ, ಬಟ್ ಆದರೂ ಅವತ್ತು ಕುಡಿದೆ. ಸಿಕ್ಕಾಪಟ್ಟೆ ಗಂಟ್ಲು ಒಣಗ್ತಿದೆ ಅಂತೇಳಿ ಅದನ್ನು ಕುಡ್ದಿದ್ದಾದ್ಮೇಲೆ ಹಾಗೆ ಹೋಗ್ತಾ ಆನ್ ದ ವೇಲಿ ಒಂದು ಮೂನ್ಲೈಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಾಣಿಸ್ತು ಅಂತ ನೋಡಿದ್ವಿ. ಸೊ ಅಲ್ಲಿ ಸ್ಟಾಪ್ ಮಾಡಿ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲೇ ಇಳಿಸ್ಬಿಟ್ಟು ಅಲ್ಲಿ ಒಂದೆರಡು ಐಟಮ್ಸ್ನ ಆರ್ಡರ್ ಮಾಡಿ ಆ್ಯಕ್ಚುಲಿ ಬಿರಿಯಾನಿ ಮತ್ತು ಬಾದ್ಶಾ ಫಿಶ್ಶು ಲಾಲಿಪಾಪ್ ಎಲ್ಲ ಆರ್ಡರ್ ಮಾಡಿದ್ವಿ. ಬಟ್ ಟೇಸ್ಟು ಓಕೆ. ಸೊ ಅದನ್ನೇ ತಿಂದು ಮುಗಿಸ್ಕೊಂಡು ಹಾಗೆ ಮನೆ ಕಡೆ ಹೊರಡ್ತಾ ಇದ್ದೀವಿ. ಅದಾದಮೇಲೆ ನಮ್ಮಮ್ಮ ಒಂದು ರಿಂಗ್ ತೊಗೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಡ್ಯಾಡಿ ಜೊತೆ ಹೋಗ್ಬಿಟ್ಟು ನಾರ್ಮಲ್ ಆಗಿರೋದು ಒಂದು ಸಿಂಪಲ್ ರಿಂಗ್ ತೊಗೊಬರ್ತೀನಿ ಅಂತ ಹೋದರು. ಬಟ್ ಆದರೆ ನಮ್ಮಮ್ಮ ವಂಕಿ ರಿಂಗ್ ಅಂದರೆ ತುಂಬ ಇಷ್ಟ ಅಂತೇಳಿ ಕೊನೆಗೆ ಅದೇ ರಿಂಗನ್ನೇ ಇಬ್ಬರೂ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ರಿಂಗ್ ತೊಗೊಂಬಂದರು. ಸೊ ಆವತ್ತಿನ ದಿನ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.